ನೋಡಿ, ನೀವು ಬಿ ಆರ್ ಪಾಟೀಲ್ಗೆ ಅವ್ರಿಗೆ ಕೇಳಬೇಕು. ನನ್ನ ಗಮನದಲ್ಲಿ ಆ ಥರ ಏನಿಲ್ಲ. ಅವ್ರ ಹತ್ರ ಏನಾದರೂ ಮಾಹಿತಿ ಇದ್ದರೆ ಖಂಡಿತ ಅದು ಕೊಡಬೇಕು. ಯಾಕಂತ ಹೇಳಿದ್ರೆ ಎಲ್ಲೇ ಭ್ರಷ್ಟಾಚಾರ ಆದರೆ ಅದನ್ನು ಕಡಿವಾಣ ಹಾಕುವಂಥದ್ದು ಸರ್ಕಾರದ ಜವಾಬ್ದಾರಿ ಆಗಬೇಕಾಗ್ತದೆ. ಆದ್ದರಿಂದ ಎಲ್ಲಿ ನಡೀತಾ ಇದೆ, ಯಾರು ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾದಂಥ ಮಾಹಿತಿ ಕೊಟ್ಟರೆ ಖಂಡಿತ ನಾವು ಕ್ರಮ ತಗೊಳ್ಬೇಕಾಗ್ತದೆ. ಡ್ಯಾಮೇಜ್ ಅಂತ ಹೇಳೋದಿಲ್ಲ. ನೋಡಿ, ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಭ್ರಷ್ಟಾಚಾರ ಇದೆ. ಅದು ಗೊತ್ತಾದಾಗ ಅದರ ತಡೆ ಹಿಡಿಯುವಂಥ ಕೆಲಸ ಮಾಡಬೇಕು. ಎಲ್ಲ ಆಗ್ತಾ ಅದನ್ನು ನಾವು ನಿಯಂತ್ರಣ ಮಾಡುವಂಥ ಕೆಲಸ ಆಗಬೇಕು. ಅದರಿಂದ ಅವರ ಏನು ಮಾಹಿತಿ ಇದೆ ಅದನ್ನು ತೆಗೆದುಕೊಂಡು ನಾವು ಅದರ ಮೇಲೆ ಆಧಾರದ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಕೂಡ ನಾನು ಕೂಡ ಸಂಬಂಧಪಟ್ಟಿದ್ದ ಸಚಿವರು ಕೂಡ ಅದನ್ನೇ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಸುಮ್ಮನೆ ನಾವು ಏನೋ ಒಂದು ಆರೋಪ ಮಾಡಿಬಿಟ್ರೆ ಅದಕ್ಕೆ ಅಷ್ಟಕ್ಕೆ ನಿಲ್ಲಬಾರ್ದು. ಇದು ಏನಾದರೂ ಆ ಥರ ನಡೀತಾ ಇದ್ದರೆ ಅದಕ್ಕೆ ಕ್ರಮಬದ್ಧವಾದಂಥ ಕೆಲಸಗಳಾಗಬೇಕು. ನೋಡ್ರಿ, ಭ್ರಷ್ಟಾಚಾರ ಇಲ್ಲ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ. ಈ ದೇಶದಲ್ಲೇ ಕೇಂದ್ರ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ಇದೆ. ಎಷ್ಟೋ IT ED ಅಧಿಕಾರಿಗಳೇ ಭ್ರಷ್ಟಾಚಾರಿಗಳಿದ್ದಾರೆ. ಆಯಿತಾ, ರೇಡ್ ಮಾಡೋದು, ದುಡ್ಡು ತೊಗೊಳ್ಳೋದು ಮತ್ತು ರೇಡಿಂದ ವಾಪಸ್ ಹೋಗೋದು ಅದೂ ಇದೆ. ಸೊ ಭ್ರಷ್ಟಾಚಾರ ಇಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ. ಅದನ್ನು ಕಂಟ್ರೋಲ್ ಮಾಡಬೇಕು, ಅದನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡಬೇಕು, ಅದನ್ನು ಹೋಗ್ಲಾಡಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರ ನಾವು ಯಾರೂ ಕೂಡ ಇಲ್ಲಿ ನಮ್ಮಲ್ಲಿ ಒಬ್ಬರು ತಪ್ಪು ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ತಪ್ಪಾದರೆ ಕ್ರಮ ಆಗುವಂಥದ್ದು ನಾವು ನೋಡಬೇಕಾಗ್ತದೆ. ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಯಾರೇ ಆಗಲಿ, ಇದು ನಮ್ಮ ಸರ್ಕಾರ ಆಗಲಿ, ನಮ್ಮ ಇಲಾಖೆನೇ ಆಗಲಿ, ಇನ್ನೊಂದು ಕಡೆ ಆಗಲಿ, ಎಲ್ಲೇ ಇರಲಿ ಅಂತ ವಿಷಯಗಳು ನಮ್ಮ ಗಮನಕ್ಕೆ ಬಂದಾಗ ನಾವು ಕ್ರಮ ತಗೊಳ್ತಾ ನಾವು ಮಾಡಬೇಕು. ಪಕ್ಷದವರೇ ಈ ಥರ ಹೇಳ್ದಾಗ ಪದೇ ಡ್ಯಾಮೇಜ್ ಆಗಲ್ವ ಸರ್ ಸರ್ಕಾರ? ಪದೇ ಡ್ಯಾಮೇಜ್ ಏನಿಲ್ಲ ರೀ. ಇದು ಇರುವಂಥ ವಸ್ತುಸ್ಥಿತಿ ಇದೆ. ಕೆಲವು ಕಡೆ ಇದೆ. ಸರಿಪಡಿಸೋಣ. ಬನ್ನಿ ಸರ್. ನಾನಿನ್ನೂ ನೋಡಿಲ್ಲ. ಅದು ನಿನ್ನೆ ಅಧ್ಯಕ್ಷರು ಕೊಟ್ಟಿದ್ದಾರೆ ವರದಿ, ಇನ್ನೂ ನಾನು ನೋಡಿಲ್ಲ. ಆದರೆ ನಮಗೆ ಆ ಜಿಲ್ಲೆಯಲ್ಲಿ ಈಗ ಸಾಕಷ್ಟು ಕ್ರಮಗಳು ತಗೊಳ್ತಾ ಇದ್ದೀವಿ. ಈಗಾಗಲೇ ನಮಗೆ ಎಲ್ಲ ಪೂರ್ತಿ ಮಾಹಿತಿ ನನಗೆ ಆಗ್ತದೆ. ಯಾರೇ ಇರಲಿ, ನಾನು ಮಾಡಿದ್ರು ಕೂಡ ನನಗೂ ನೋಟಿಸ್ ಇಶ್ಯೂ ಆಗಬೇಕು. ಯಾರೇ ದೊಡ್ಡವರಲ್ಲ ತಾನೆ, ಆಯಿತಾ. ಕಾನೂನು ಬಾಹಿರವಾಗಿ ಯಾರು ನಡ್ಕೊಬರ್ತಾನೆ ಅಷ್ಟೇ. ಯಾರೇ ಇರ್ಬೋದು, ಇಂಥವ್ರು ಅಂಥವ್ರು ಅಂತೇನಲ್ಲ, ಏನಿಲ್ಲ. ನೋಡ್ರಿ, ಅವ್ರ ಭಾಷಣ ಸರಿ ಇಲ್ಲದೆ ಹೋದ್ರೆ ನಾವೇನು ಮಾಡೋಕ್ಕಾಗಲ್ಲ. ಯಾರ್ಯಾರು ಭಾಷಣ ಸರಿಯಾಗಿ ಮಾಡಿದ್ರೆ, ತಪ್ಪಾಗಿ ಭಾಷಣ ಮಾಡಿದ್ರೆ ನಾವೇನು ಮಾಡೋಕ್ಕಾಗ್ತದೆ? ನನಗೆ ಗೊತ್ತಿಲ್ಲ, ನನಗೆ ಏನೇ ಹೇಳಿದಾರೆ ಗೊತ್ತಿಲ್ಲ. ಅದು ಅವರು ಕಾನೂನು ಪ್ರಕಾರ ಅದು ಬೇರೆ ಅಂಶಗಳು ಬೇಕು. ನೆಹರು ಇಂದಿರಾ ಗಾಂಧಿನ ಟೀಕೆ ಮಾಡೋದು ದಿನನಿತ್ಯ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಯಾರು ಕೇಸ್ ಬುಕ್ ಮಾಡ್ತಾ ಇಲ್ಲ ತಾನೆ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ನಾನು ನೋಡಿಲ್ಲ. ಆದರೆ ಒಂದು ದ್ವೇಷಭರಿತವಾದಂಥ ಪ್ರಚೋದನೆ ನೀಡ್ತಕ್ಕಂಥ ಹೇಳಿಕೆಗಳು ಕೊಟ್ಟಾಗ ನಾವು ಕ್ರಮ ತಗೊಳ್ತೀವಿ. ಯಾರು ದೊಡ್ಡವರೇನಲ್ಲ, ಆಯಿತಾ. ರಾಹುಲ್ ಗಾಂಧಿ ಅವ್ರನ್ನ ನೀವು ಯಾವುದೋ ಒಂದು ಕೇಸ್ ಬುಕ್ ಮಾಡಿಬಿಟ್ಟು ಅವ್ರಿಗೆ MP ಗಿರಿನೇ ಅವರ ಸ್ಥಾನನೇ ಕಳ್ಕೊಂಡ್ರಲ್ಲ. 2 ವರ್ಷ ಜೈಲ್ ಶಿಕ್ಷೆ ಕೊಟ್ರಲ್ಲ ನೀವು. ಅವ್ರು ಏನು ಹೇಳಿಕೆ ಕೊಟ್ಟಿದ್ರು? ಅವರು ಏನು ಹೇಳಿಕೆ ಕೊಟ್ಟರು ರಾಹುಲ್ ಗಾಂಧಿ ಅವರ ಭಾಷಣದಲ್ಲಿ? ದ್ವೇಷ ಭಾಷಣ ಮಾಡಿದ್ರಾ? ಅಂಥದ್ದಕ್ಕೆಲ್ಲ ನೀವು ಅವ್ರಿಗೆ ಪ್ರಶ್ನೆ ಮಾಡಲ್ಲ. ಇಲ್ಲಿ ನೋಡಿ, ನಾವು ಯಾರನ್ನೂ ವೈಯಕ್ತಿಕವಾಗಿ ನಾವು ಹೋಗೋದಿಲ್ಲ. ನಮಗೆ ಸಾಮರಸ್ಯ ಬೇಕು, ಶಾಂತಿ ನೆಮ್ಮದಿ ಬೇಕು ಅಷ್ಟೇ. ಅದೇ ಮುಖ್ಯ. ನೋಡಿ, ನೀವು ಬಿ ಆರ್ ಪಾಟೀಲ್ಗೆ ಅವ್ರಿಗೆ ಕೇಳಬೇಕು. ನನ್ನ ಗಮನದಲ್ಲಿ ಆ ಥರ ಏನಿಲ್ಲ. ಅವ್ರ ಹತ್ರ ಏನಾದರೂ ಮಾಹಿತಿ ಇದ್ದರೆ ಖಂಡಿತ ಅದು ಕೊಡಬೇಕು. ಯಾಕಂತ ಹೇಳಿದ್ರೆ ಎಲ್ಲೇ ಭ್ರಷ್ಟಾಚಾರ ಆದರೆ ಅದನ್ನು ಕಡಿವಾಣ ಹಾಕುವಂಥದ್ದು ಸರ್ಕಾರದ ಜವಾಬ್ದಾರಿ ಆಗಬೇಕಾಗ್ತದೆ. ಆದ್ದರಿಂದ ಎಲ್ಲಿ ನಡೀತಾ ಇದೆ, ಯಾರು ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾದಂಥ ಮಾಹಿತಿ ಕೊಟ್ಟರೆ ಖಂಡಿತ ನಾವು ಕ್ರಮ ತಗೊಳ್ಬೇಕಾಗ್ತದೆ. ಡ್ಯಾಮೇಜ್ ಅಂತ ಹೇಳೋದಿಲ್ಲ. ನೋಡಿ, ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಭ್ರಷ್ಟಾಚಾರ ಇದೆ. ಅದು ಗೊತ್ತಾದಾಗ ಅದರ ತಡೆ ಹಿಡಿಯುವಂಥ ಕೆಲಸ ಮಾಡಬೇಕು. ಎಲ್ಲ ಆಗ್ತಾ ಅದನ್ನು ನಾವು ನಿಯಂತ್ರಣ ಮಾಡುವಂಥ ಕೆಲಸ ಆಗಬೇಕು. ಅದರಿಂದ ಅವರ ಏನು ಮಾಹಿತಿ ಇದೆ ಅದನ್ನು ತೆಗೆದುಕೊಂಡು ನಾವು ಅದರ ಮೇಲೆ ಆಧಾರದ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಕೂಡ ನಾನು ಕೂಡ ಸಂಬಂಧಪಟ್ಟಿದ್ದ ಸಚಿವರು ಕೂಡ ಅದನ್ನೇ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಸುಮ್ಮನೆ ನಾವು ಏನೋ ಒಂದು ಆರೋಪ ಮಾಡಿಬಿಟ್ರೆ ಅದಕ್ಕೆ ಅಷ್ಟಕ್ಕೆ ನಿಲ್ಲಬಾರ್ದು. ಇದು ಏನಾದರೂ ಆ ಥರ ನಡೀತಾ ಇದ್ದರೆ ಅದಕ್ಕೆ ಕ್ರಮಬದ್ಧವಾದಂಥ ಕೆಲಸಗಳಾಗಬೇಕು. ನೋಡ್ರಿ, ಭ್ರಷ್ಟಾಚಾರ ಇಲ್ಲ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ. ಈ ದೇಶದಲ್ಲೇ ಕೇಂದ್ರ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ಇದೆ. ಎಷ್ಟೋ IT ED ಅಧಿಕಾರಿಗಳೇ ಭ್ರಷ್ಟಾಚಾರಿಗಳಿದ್ದಾರೆ. ಆಯಿತಾ, ರೇಡ್ ಮಾಡೋದು, ದುಡ್ಡು ತೊಗೊಳ್ಳೋದು ಮತ್ತು ರೇಡಿಂದ ವಾಪಸ್ ಹೋಗೋದು ಅದೂ ಇದೆ. ಸೊ ಭ್ರಷ್ಟಾಚಾರ ಇಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ. ಅದನ್ನು ಕಂಟ್ರೋಲ್ ಮಾಡಬೇಕು, ಅದನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡಬೇಕು, ಅದನ್ನು ಹೋಗ್ಲಾಡಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರ ನಾವು ಯಾರೂ ಕೂಡ ಇಲ್ಲಿ ನಮ್ಮಲ್ಲಿ ಒಬ್ಬರು ತಪ್ಪು ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ತಪ್ಪಾದರೆ ಕ್ರಮ ಆಗುವಂಥದ್ದು ನಾವು ನೋಡಬೇಕಾಗ್ತದೆ. ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಯಾರೇ ಆಗಲಿ, ಇದು ನಮ್ಮ ಸರ್ಕಾರ ಆಗಲಿ, ನಮ್ಮ ಇಲಾಖೆನೇ ಆಗಲಿ, ಇನ್ನೊಂದು ಕಡೆ ಆಗಲಿ, ಎಲ್ಲೇ ಇರಲಿ
ಅಂತ ವಿಷಯಗಳು ನಮ್ಮ ಗಮನಕ್ಕೆ ಬಂದಾಗ ನಾವು ಕ್ರಮ ತಗೊಳ್ತಾ ನಾವು ಮಾಡಬೇಕು. ಪಕ್ಷದವರೇ ಈ ತರ ಹೇಳ್ತಾಗ ಪದೇ ಪದೇ ಡ್ಯಾಮೇಜ್ ಆಗಲ್ವಾ ಸರ್ ಸರ್ಕಾರ? ಪದೇ ಪದೇ ಡ್ಯಾಮೇಜ್ ಏನಿಲ್ಲ ರೀ, ಇದು ಇರುವಂಥ ವಸ್ತುಸ್ಥಿತಿ ಇದೆ, ಕೆಲವು ಕಡೆ ಇದೆ. ಸರಿಪಡಿಸೋಣ, ಬನ್ನಿ ಸರ್. ನಾನಿನ್ನೂ ನೋಡಿಲ್ಲ, ಅದು ನಿನ್ನೆ ಅಧ್ಯಕ್ಷರು ಕೊಟ್ಟಿದ್ದಾರೆ ವರದಿ, ಇನ್ನೂ ನಾನು ನೋಡಿಲ್ಲ. ಆದರೆ ನಮಗೆ ಆ ಜಿಲ್ಲೆಯಲ್ಲಿ ಈಗ ಸಾಕಷ್ಟು ಕ್ರಮಗಳು ತಗೊಳ್ತಾ ಇದ್ದೀವಿ. ಈಗಾಗಲೇ ನಮಗೆ ಎಲ್ಲ ಪೂರ್ತಿ ಮಾಹಿತಿ ನನಗೆ ಆಗ್ತದೆ. ಯಾರೇ ಇರಲಿ, ನಾನು ಮಾಡಿದ್ರು ಕೂಡ ನನಗೂ ನೋಟಿಸ್ ಇಶ್ಯೂ ಆಗಬೇಕು. ಯಾರೇ ದೊಡ್ಡವರಲ್ಲ ತಾನೆ, ಆಯ್ತಾ? ಕಾನೂನು ಬಾಹಿರವಾಗಿ ಯಾರು ನಡ್ಕೊ ಬರ್ತಾನೆ ಅಷ್ಟೇ, ಯಾರೇ ಇರ್ಬೋದು. ಇಂಥವ್ರು ಅಂಥವ್ರು ಅಂತೇನಲ್ಲ, ಏನಿಲ್ಲ. ನೋಡ್ರಿ, ಅವ್ರ ಭಾಷಣ ಸರಿ ಇಲ್ಲದೆ ಹೋದ್ರೆ ನಾವೇನು ಮಾಡೋಕ್ಕಾಗಲ್ಲ. ಯಾರ್ಯಾರು ಭಾಷಣ ಸರಿಯಾಗಿ ಮಾಡಿದ್ರೆ ತಪ್ಪಾಗಿ ಭಾಷಣ ಮಾಡಿದ್ರೆ ನಾವೇನು ಮಾಡೋಕ್ಕಾಗ್ತದೆ? ನನಗೆ ಗೊತ್ತಿಲ್ಲ, ನನಗೆ ಏನೇ ಹೇಳಿದಾರೆ ಗೊತ್ತಿಲ್ಲ. ಅದು ಅವರು ಕಾನೂನು ಪ್ರಕಾರ ಅದು ಬೇರೆ ಬೇರೆ ಅಂಶಗಳು ಬೇಕು. ನೆಹರು ಇಂದಿರಾ ಗಾಂಧಿ ಟೀಕೆ ಮಾಡೋದು ದಿನನಿತ್ಯ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಯಾರು ಕೇಸ್ ಬುಕ್ ಮಾಡ್ತಾ ಇಲ್ಲ ತಾನೆ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ನಾನು ನೋಡಿಲ್ಲ. ಆದರೆ ಒಂದು ದ್ವೇಷಭರಿತವಾದಂಥ ಪ್ರಚೋದನೆ ನೀಡ್ತಕ್ಕಂಥ ಹೇಳಿಕೆಗಳು ಕೊಟ್ಟಾಗ ನಾವು ಕ್ರಮ ತಗೊಳ್ತೀವಿ. ಯಾರು ದೊಡ್ಡವರೇನಲ್ಲ, ಆಯಿತಾ? ರಾಹುಲ್ ಗಾಂಧಿ ಅವ್ರನ್ನ ನೀವು ಯಾವುದೋ ಒಂದು ಕೇಸ್ ಬುಕ್ ಮಾಡಿಬಿಟ್ಟು ಅವ್ರಿಗೆ MP ಗಿರಿನೇ ಅವರ ಸ್ಥಾನನೇ ಕಳ್ಕೊಂಡ್ರಲ್ಲ, 2 ವರ್ಷ ಜೈಲ್ ಶಿಕ್ಷೆ ಕೊಟ್ರಲ್ಲ ನೀವು. ಅವ್ರು ಏನು ಹೇಳಿಕೆ ಕೊಟ್ಟಿದ್ರು? ಅವರು ಏನು ಹೇಳಿಕೆ ಕೊಟ್ಟರು ರಾಹುಲ್ ಗಾಂಧಿ ಅವರ ಭಾಷಣದಲ್ಲಿ? ದ್ವೇಷ ಭಾಷಣ ಮಾಡಿದ್ರಾ? ಅಂಥದ್ದಕ್ಕೆಲ್ಲ ನೀವು ಅವ್ರಿಗೆ ಪ್ರಶ್ನೆ ಮಾಡಲ್ಲ. ಇಲ್ಲಿ ನೋಡಿ, ನಾವು ಯಾರನ್ನೂ ವೈಯಕ್ತಿಕವಾಗಿ ನಾವು ಹೋಗೋದಿಲ್ಲ. ನಮಗೆ ಸಾಮರಸ್ಯ ಬೇಕು, ಶಾಂತಿ ನೆಮ್ಮದಿ ಬೇಕು ಅಷ್ಟೇ, ಅದೇ ಮುಖ್ಯ. ನೋಡಿ, ನೀವು BR ಪಾಟೀಲ್ಗೆ ಅವ್ರಿಗೆ ಕೇಳಬೇಕು. ನನ್ನ ಗಮನದಲ್ಲಿ ಆ ಥರ ಏನಿಲ್ಲ. ಅವ್ರ ಹತ್ರ ಏನಾದರೂ ಮಾಹಿತಿ ಇದ್ದರೆ ಖಂಡಿತ ಅದು ಕೊಡಬೇಕು. ಯಾಕಂತ ಹೇಳಿದ್ರೆ ಎಲ್ಲೇ ಭ್ರಷ್ಟಾಚಾರ ಆದರೆ ಅದನ್ನು ಕಡಿವಾಣ ಹಾಕುವಂಥದ್ದು ಸರ್ಕಾರದ ಜವಾಬ್ದಾರಿ ಆಗಬೇಕಾಗ್ತದೆ. ಆದ್ದರಿಂದ ಎಲ್ಲಿ ನಡೀತಾ ಇದೆ, ಯಾರು ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾದಂಥ ಮಾಹಿತಿ ಕೊಟ್ಟರೆ ಖಂಡಿತ ನಾವು ಕ್ರಮ ತಗೊಳ್ಬೇಕಾಗ್ತದೆ. ಡ್ಯಾಮೇಜ್ ಅಂತ ಹೇಳೋದಿಲ್ಲ. ನೋಡಿ, ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಭ್ರಷ್ಟಾಚಾರ ಇದೆ, ಅದು ಗೊತ್ತಾದಾಗ ಅದರ ತಡೆ ಹಿಡಿಯುವಂಥ ಕೆಲಸ ಮಾಡಬೇಕು. ಎಲ್ಲ ಆಗ್ತಾ ಅದನ್ನು ನಾವು ನಿಯಂತ್ರಣ ಮಾಡುವಂಥ ಕೆಲಸ ಆಗಬೇಕು. ಅದರಿಂದ ಅವರ ಏನು ಮಾಹಿತಿ ಇದೆ ಅದನ್ನು ತೆಗೆದುಕೊಂಡು ನಾವು ಅದರ ಮೇಲೆ ಆಧಾರದ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಕೂಡ ನಾನು ಕೂಡ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಕೂಡ ಅದನ್ನೇ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಸುಮ್ಮನೆ ನಾವು ಏನೋ ಒಂದು ಆರೋಪ ಮಾಡಿಬಿಟ್ರೆ ಅದಕ್ಕೆ ಅಷ್ಟಕ್ಕೆ ನಿಲ್ಲಬಾರ್ದು. ಇದು ಏನಾದರೂ ಆ ಥರ ನಡೀತಾ ಇದ್ದರೆ ಅದಕ್ಕೆ ಕ್ರಮಬದ್ಧವಾದಂಥ ಕೆಲಸಗಳಾಗಬೇಕು. ನೋಡ್ರಿ, ಭ್ರಷ್ಟಾಚಾರ ಇಲ್ಲ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ. ಈ ದೇಶದಲ್ಲೇ ಕೇಂದ್ರ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ಇದೆ. ಎಷ್ಟೋ IT ED ಅಧಿಕಾರಿಗಳೇ ಭ್ರಷ್ಟಾಚಾರಿಗಳಿದ್ದಾರೆ, ಆಯಿತಾ? ರೇಡ್ ಮಾಡೋದು, ದುಡ್ಡು ತೊಗೊಳ್ಳೋದು ಮತ್ತು ರೇಡಿಂದ ವಾಪಸ್ ಹೋಗೋದು ಅದೂ ಇದೆ. ಸೊ ಭ್ರಷ್ಟಾಚಾರ ಇಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ. ಅದನ್ನು ಕಂಟ್ರೋಲ್ ಮಾಡಬೇಕು, ಅದನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡಬೇಕು, ಅದನ್ನು ಹೋಗ್ಲಾಡ್ಸೋದಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರ ನಾವು ಯಾರೂ ಕೂಡ ಇಲ್ಲಿ ನಮ್ಮಲ್ಲಿ ಒಬ್ಬರು ತಪ್ಪು ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ತಪ್ಪಾದರೆ ಕ್ರಮ ಆಗುವಂಥದ್ದು ನಾವು ನೋಡಬೇಕಾಗ್ತದೆ. ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಯಾರೇ ಆಗಲಿ, ಇದು ನಮ್ಮ ಸರ್ಕಾರ ಆಗಲಿ, ನಮ್ಮ ಇಲಾಖೆನೇ ಆಗಲಿ, ಇನ್ನೊಂದು ಕಡೆ ಆಗಲಿ, ಎಲ್ಲೇ ಇರಲಿ ಅಂತ ವಿಷಯಗಳು ನಮ್ಮ ಗಮನಕ್ಕೆ ಬಂದಾಗ ನಾವು ಕ್ರಮ ತಗೊಳ್ತಾ ನಾವು ಮಾಡಬೇಕು. ಪಕ್ಷದವರೇ ಈ ತರ ಹೇಳ್ತಾಗ ಪದೇ ಪದೇ ಡ್ಯಾಮೇಜ್ ಆಗಲ್ವಾ ಸರ್ ಸರ್ಕಾರ? ಪದೇ ಪದೇ ಡ್ಯಾಮೇಜ್ ಏನಿಲ್ಲ ರೀ, ಇದು ಇರುವಂಥ ವಸ್ತುಸ್ಥಿತಿ ಇದೆ, ಕೆಲವು ಕಡೆ ಇದೆ. ಸರಿಪಡಿಸೋಣ, ಬನ್ನಿ ಸರ್. ನಾನಿನ್ನೂ ನೋಡಿಲ್ಲ, ಅದು ನಿನ್ನೆ ಅಧ್ಯಕ್ಷರು ಕೊಟ್ಟಿದ್ದಾರೆ ವರದಿ, ಇನ್ನೂ ನಾನು ನೋಡಿಲ್ಲ. ಆದರೆ ನಮಗೆ ಆ ಜಿಲ್ಲೆಯಲ್ಲಿ ಈಗ ಸಾಕಷ್ಟು ಕ್ರಮಗಳು ತಗೊಳ್ತಾ ಇದ್ದೀವಿ. ಈಗಾಗಲೇ ನಮಗೆ ಎಲ್ಲ ಪೂರ್ತಿ ಮಾಹಿತಿ ನನಗೆ ಆಗ್ತದೆ. ಯಾರೇ ಇರಲಿ, ನಾನು ಮಾಡಿದ್ರು ಕೂಡ ನನಗೂ ನೋಟಿಸ್ ಇಶ್ಯೂ ಆಗಬೇಕು. ಯಾರೇ ದೊಡ್ಡವರಲ್ಲ ತಾನೆ, ಆಯಿತಾ? ಕಾನೂನು ಬಾಹಿರವಾಗಿ ಯಾರು ನಡ್ಕೊ ಬರ್ತಾನೆ ಅಷ್ಟೇ, ಯಾರೇ ಇರ್ಬೋದು. ಇಂಥವ್ರು ಅಂಥವ್ರು ಅಂತೇನಲ್ಲ, ಏನಿಲ್ಲ. ನೋಡ್ರಿ, ಅವ್ರ ಭಾಷಣ ಸರಿ ಇಲ್ಲದೆ ಹೋದ್ರೆ ನಾವೇನು ಮಾಡೋಕ್ಕಾಗಲ್ಲ. ಯಾರ್ಯಾರು ಭಾಷಣ ಸರಿಯಾಗಿ ಮಾಡಿದ್ರೆ ತಪ್ಪಾಗಿ ಭಾಷಣ ಮಾಡಿದ್ರೆ ನಾವೇನು ಮಾಡೋಕ್ಕಾಗ್ತದೆ? ನನಗೆ ಗೊತ್ತಿಲ್ಲ, ನನಗೆ ಏನೇ ಹೇಳಿದಾರೆ ಗೊತ್ತಿಲ್ಲ. ಅದು ಅವರು ಕಾನೂನು ಪ್ರಕಾರ ಅದು ಬೇರೆ ಬೇರೆ ಅಂಶಗಳು ಬೇಕು. ನೆಹರು ಇಂದಿರಾ ಗಾಂಧಿ ಟೀಕೆ ಮಾಡೋದು ದಿನನಿತ್ಯ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಯಾರು ಕೇಸ್ ಬುಕ್ ಮಾಡ್ತಾ ಇಲ್ಲ ತಾನೆ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ನಾನು ನೋಡಿಲ್ಲ. ಆದರೆ ಒಂದು ದ್ವೇಷಭರಿತವಾದಂಥ ಪ್ರಚೋದನೆ ನೀಡ್ತಕ್ಕಂಥ ಹೇಳಿಕೆಗಳು ಕೊಟ್ಟಾಗ ನಾವು ಕ್ರಮ ತಗೊಳ್ತೀವಿ. ಯಾರು ದೊಡ್ಡವರೇನಲ್ಲ, ಆಯಿತಾ? ರಾಹುಲ್ ಗಾಂಧಿ ಅವ್ರನ್ನ ನೀವು ಯಾವುದೋ ಒಂದು ಕೇಸ್ ಬುಕ್ ಮಾಡಿಬಿಟ್ಟು ಅವ್ರಿಗೆ MP ಗಿರಿನೇ ಅವರ ಸ್ಥಾನನೇ ಕಳ್ಕೊಂಡ್ರಲ್ಲ, 2 ವರ್ಷ ಜೈಲ್ ಶಿಕ್ಷೆ ಕೊಟ್ರಲ್ಲ ನೀವು. ಅವ್ರು ಏನು ಹೇಳಿಕೆ ಕೊಟ್ಟಿದ್ರು? ಏನು ಹೇಳಿಕೆ ಕೊಟ್ಟರು ರಾಹುಲ್ ಗಾಂಧಿ ಅವರ ಭಾಷಣದಲ್ಲಿ? ದ್ವೇಷ ಭಾಷಣ ಮಾಡಿದ್ರಾ?
ಅಂಥದ್ದಕ್ಕೆಲ್ಲ ನೀವು ಅವ್ರಿಗೆ ಪ್ರಶ್ನೆ ಮಾಡಲ್ಲ. ಇಲ್ಲಿ ನೋಡಿ, ನಾವು ಯಾರನ್ನೂ ವೈಯಕ್ತಿಕವಾಗಿ ನಾವು ಹೋಗೋದಿಲ್ಲ. ನಮಗೆ ಸಾಮರಸ್ಯ ಬೇಕು, ಶಾಂತಿ ನೆಮ್ಮದಿ ಬೇಕು ಅಷ್ಟೇ, ಅದೇ ಮುಖ್ಯ.